ಇಬ್ಬಂದಿಯಲ್ಲಿಯೇ ದರ್ಶನ ಕಾಣೋ. ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಸ್ಥಾನದಲ್ಲಿರುವ ಶ್ರೀಯುತ ಪ್ರಿಯಾಂಕಾ ಖರ್ಗೆಯವರು RSSನ ಸ್ವಯಂ ಚಾಲಕರಾಗಿರುವ ಶ್ರೀಯುತರಾದ ಮೋಹನ್ ಭಗವತ್ರವರಿಗೆ ಬರೆದಿರುವ ಪತ್ರ ಇಂದು ಅನೇಕ ವಿವಾದಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಖಾಸಗಿ ಚಾನೆಲ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಮುಂದುವರಿಯುತ್ತಾ ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ನನ್ನ ಆಲೋಚನೆಗಳನ್ನು ಇಲ್ಲಿ ಹಂಚಿಕೊಳ್ಳಲು ಪ್ರಯತ್ನಪಟ್ಟಿದ್ದೇನೆ. 71 ವರ್ಷದ ಈ ಮುದುಕನ ಧ್ವನಿ ನೀಡಬಹುದಾದ ಕಿರಿಕಿರಿ ಅಂದಾಜು ನನಗೆ ಇರುವುದರಿಂದ ಕಿರಿಕಿರಿಯನ್ನು ತಪ್ಪಿಸಲು ಬೇರೆ ದಾರಿಯಿಲ್ಲದೆ ಈಗ ನಾನು ಮೊರೆ ಹೋಗಿದ್ದೇನೆ. ಇಲ್ಲಿಗೆ ಬಂದಿರುವ ಯಾರಿಗಾದರೂ ಸರಿ, ನನ್ನ ಮತ್ತು ಧ್ವನಿಯ ಕಿರಿಕಿರಿಯಿಂದ ಪಾರಾಗಲು ನನ್ನ ಆಲೋಚನೆಗಳನ್ನು ಅಕ್ಷರದ ರೂಪದಲ್ಲಿ ಸಿದ್ಧಪಡಿಸಿ ಅದನ್ನು ಇಬ್ಬಂದಿ.in ದೊರಕುವಂತೆ ಮಾಡಿದ್ದೇನೆ. ಅದನ್ನು ಓದುವ ಆಸಕ್ತಿ ಇರುವವರಿಗೆ ಅನುಕೂಲವಾಗಲೆಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಒಂದನ್ನು ಕೊಟ್ಟಿದ್ದೇನೆ. ಅದರ ಮೂಲಕ ಓದಬಹುದಾಗಿದೆ. ನನ್ನ ಹಾಗೂ ಕಿರಿಕಿರಿ ಧ್ವನಿಯನ್ನು ಅನುಭವಿಸುತ್ತಾ ಇಲ್ಲಿ ಕೇಳುತ್ತಿರುವವರಿಗೆ ಮತ್ತು ಓದುವವರಿಗೆಲ್ಲ ನನ್ನ ಧನ್ಯವಾದಗಳು. ಯಾವುದೇ ಕಿರಿಕಿರಿಯಾಗಿದ್ದರೂ ಕ್ಷಮಿಸಿಬಿಡಿ ಎಂದು ಕೋರುತ್ತಾ ಸದ್ಯಕ್ಕೆ ವಿರಮಿಸುತ್ತಿರುವ ಶೇಖರ್ ಪೂರ್ಣ. ನಮಸ್ಕಾರ. ಪ್ರಿಯಾಂಕಾ ಖರ್ಗೆ ಮೋಹನ್ ಭಗವತ್ರವರಿಗೆ ಬರೆದು ಆಡು ವಿವಾದದ ಅಲೆಯನ್ನು ಸೃಷ್ಟಿಸಿದೆ ಎಂಬ ಸಂದರ್ಭವನ್ನು ಬಳಸಿಕೊಂಡು ಮುಚ್ಚಿಡುವಿಕೆ ಬಗೆಗೆ ಈ ಬರವಣಿಗೆಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಅಂತ್ಯ ಮಾಡಿದ್ದೇನೆ. ಅವೆಲ್ಲ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾದವು ಎಂದು ಪ್ರತ್ಯೇಕಿಸಿ ಹೇಳಬೇಕಾಗಿಲ್ಲ. ಪ್ರಿಯಾಂಕಾ ಖರ್ಗೆಯವರು ಐಟಿ ಸಚಿವರಾಗಿದ್ದಾಗ RSS ಮುಖಂಡರೊಂದಿಗೆ ತಮ್ಮ ಚುನಾಯಿತ ಪ್ರದೇಶದಲ್ಲಿ RSS ಮುಖಂಡರೊಂದಿಗೆ RSS ಪಥ ಸಂಚಲನದ ಕುರಿತಂತೆ ಆದ ಕಹಿ ಅನುಭವದಿಂದಾಗಿ ಪೂರ್ವಗ್ರಹ ಪೀಡಿತರಾಗಿ ಅಥವಾ ಇತ್ತೀಚೆಗೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ದೊರೆತ ಗೃಹಮಂತ್ರಿ ಪದವಿಯ ಕರ್ತವ್ಯನಿಷ್ಠೆಯಿಂದಾಗಿ ಅಥವಾ ಬೇರಿನಾವದರ ಪರಿಣಾಮವೋ RSS ವಿರುದ್ಧ ಮತ್ತು ಒಂದು ವಿವಾದ ಭಗಿಲೆದ್ದು ಖಾಸಗಿ ಮಾಧ್ಯಮ, ಸಾಮಾಜಿಕ ಜಾಲತಾಣ, ವಾರ್ತಾಪತ್ರಿಕೆಗಳು ಅಥವಾ ಹರಟೆ ಮಟ್ಟದ ಚರ್ಚೆಗಳು ಇವೆಲ್ಲವನ್ನು ಆಕ್ರಮಿಸಿಕೊಳ್ಳುತ್ತಿದೆ. ಮೇಲಿನ ವಿವಾದಕ್ಕೆ ಮತ್ತು ಒಂದು ಅಂಶವನ್ನು ಜೋಡಿಸುವ ಮೂಲಕ ನಾನು ನೀಡುತ್ತಿರುವ ಪ್ರತಿಕ್ರಿಯೆ ಪ್ರಿಯಾಂಕಾ ಖರ್ಗೆ ಅವರ ಗಮನಕ್ಕೆ ಹೋದರೂ ಕಸದ ಬುಟ್ಟಿಗೆ ಹಾಕಿದರೂ ಸಹ ನನಗೆ ಬೇಸರವೇನಿಲ್ಲ. ನಾನಂತೂ ಈ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ನಿಲುವುಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಅಥವಾ ಮಾನ್ಯ ಗೃಹ ಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಮುಂದಿಡುತ್ತಿದ್ದೇನೆ. ಪ್ರತಿಕ್ರಿಯಿಸುತ್ತಾರೆ ಎಂಬ ನಿರೀಕ್ಷೆಯಿಂದೇನಲ್ಲ, ಆದರೂ ನನ್ನ ಪ್ರತಿಕ್ರಿಯೆ ಹಾಗೂ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೊಳಗೆ ಆಗಬೇಕಾಗಿರುವ ವಿಷಯವೇ ಆಗಿದೆ ಎಂಬುದು ನನ್ನ ದೃಢ ನಂಬಿಕೆ. ಚುನಾವಣಾ ಪ್ರಾಧಿಕಾರದಲ್ಲಿ ಜನಪ್ರತಿನಿಧಿ ಕಾಯ್ದೆ 1951 ಸೆಕ್ಷನ್ 29 ಅಡಿ ನೋಂದಾವಣೆ ಮಾಡಿಕೊಂಡಿರುವುದು ರಾಷ್ಟ್ರೀಯ ಮಟ್ಟದ ಪಕ್ಷಗಳ ಸಂಖ್ಯೆ 6: ಭಾರತೀಯ ಜನತಾ ಪಕ್ಷ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಬಹುಜನ ಸಮಾಜ ಪಾರ್ಟಿ, ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸಿ 9 ಸಟ್, ರಾಷ್ಟ್ರೀಯ ಜನಪಕ್ಷ. ಇವಿಷ್ಟು ಪಕ್ಷಗಳನ್ನು ಹೊರತಾಗಿಸಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಮತ್ತು ಕಾನೂನಿನ ಅನ್ವಯ ನೋಂದಣಿಯಾಗಿರುವ ವಿವಿಧ ರಾಜ್ಯ ಮಟ್ಟದ ಒಟ್ಟು ರಾಜಕೀಯ ಪಕ್ಷಗಳ ಸಂಖ್ಯೆ 60. ಇಷ್ಟೇ ಅಲ್ಲ, ಚುನಾವಣಾ ಪ್ರಾಧಿಕಾರದ ಮುಂದೆ ನೋಂದಾವಣೆಯ ಆಗದಿರುವ ಆದರೆ ರಾಜಕೀಯ ಚಟುವಟಿಕೆಗಳು ತೊಡಗಿಸಿಕೊಂಡಿರುವ ರಾಜಕೀಯ ಪಕ್ಷಗಳ ಸಂಖ್ಯೆ 2000. ನೋಂದಾಯಿತ ರಾಜಕೀಯ ಪಕ್ಷಗಳು ಹಾಗೂ ನೋಂದಾಯಿಸಿಕೊಳ್ಳದಿರುವ ರಾಜಕೀಯ ಪಕ್ಷಗಳ ನಡುವಿನ ವ್ಯತ್ಯಾಸ: ನೋಂದಾಯಿತ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಬಹುದು, ಪಕ್ಷಕ್ಕೆ ಬೇಕಾಗಿರುವ ಚಿಹ್ನೆಯನ್ನು ಪಡೆದುಕೊಳ್ಳಬಹುದು, ಸೆಕ್ಷನ್ 29B ಹಾಗೂ 29C ಅಡಿಯಲ್ಲಿ ಪಕ್ಷಕ್ಕೆ ಬೇಕಾದ ನಿಧಿಯನ್ನು ಸಂಗ್ರಹಿಸಬಹುದು, ವರಮಾನ ತೆರಿಗೆ ರಿಯಾಯಿತಿಯನ್ನು ಪಡೆಯಬಹುದು, ಪಕ್ಷದ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯನ್ನು ಸಹ ತೆರೆಯಬಹುದು. ರಾಷ್ಟ್ರೀಯ ಪಕ್ಷವಾಗಿ ನೋಂದಾಯಿಸಿಕೊಳ್ಳಲು ಬೇಕಾಗಿರುವ ಅರ್ಹತೆ: ಯಾವುದೇ 4 ರಾಜ್ಯಗಳಲ್ಲಿ ವಿಧಾನಸಭೆಗೆ ಅಥವಾ ಲೋಕಸಭೆಯ 4 ಕ್ಷೇತ್ರಗಳಲ್ಲಿ 4% ಕ್ಷೇತ್ರಗಳಲ್ಲಿ ನಡೆದಿರಬಹುದಾದ ಚುನಾವಣೆಗಳಲ್ಲಿ ಬಿದ್ದಿರಬಹುದಾದ ಒಟ್ಟು ಮತಗಳಲ್ಲಿ ಪಡೆದಿರಬೇಕು ಅಥವಾ 3 ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿರಬಹುದಾದ ಲೋಕಸಭಾ ಚುನಾವಣೆಗಳಲ್ಲಿ ಬಿದ್ದಿರುವ ಒಟ್ಟು ಮೊತ್ತದ ಮತಗಳಲ್ಲಿ 2% ಪಡೆದಿರಬೇಕು ಅಥವಾ ಒಟ್ಟು 4 ರಾಜ್ಯಗಳಲ್ಲಿ ಚುನಾವಣಾ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಂಡಿರಬೇಕು. ಇವಿಷ್ಟು ಪೂರ್ವ ಷರತ್ತುಗಳನ್ನು ಪೂರೈಸಿದರೆ ಅಂತಹ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷವೆಂದು ಪರಿಗಣಿಸಲಾಗುವುದು. ರಾಜಕೀಯ ಪಕ್ಷಗಳಿಂದ ನಿಧಿ ಸಂಗ್ರಹಣೆ: ತಮ್ಮ ಪಕ್ಷದ ಕೂಪನ್ ಅಥವಾ ಪಕ್ಷದ ಧ್ವನಿಯಾಗಿ ಮುಖವಾಣಿಯಾಗಿ ಪ್ರಕಟಿಸಬಹುದಾದ ವಾರ್ತಾಪತ್ರಿಕೆಗಳನ್ನು ಮಾರಾಟ ಮಾಡುವುದರ ಮೂಲಕ, ಸಾರ್ವಜನಿಕರಿಂದ ವಂಟಿಕೆಗಳನ್ನು ಪಡೆಯುವುದರ ಮೂಲಕ, ಚುನಾವಣಾ ದತ್ತಿ ನಿರ್ಮಾಣದ ಮೂಲಕ,
ಜನಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 29B ಹಾಗೂ ಸೆಕ್ಷನ್ 29C ಅಡಿ ನಿಧಿ ಸಂಗ್ರಹಣೆ ಮಾಡಬಹುದಲ್ಲದೆ ತನ್ನೆಲ್ಲ ವರಮಾನದ ಮೇಲೆ ಕಾನೂನುಬದ್ಧವಾಗಿ ವರಮಾನ ತೆರಿಗೆ ಇಲಾಖೆಗೆ ತೆರಿಗೆ ಕಟ್ಟಬೇಕಾದ ನಿಯಮಾವಳಿಗಳಿಂದ ರಿಯಾಯಿತಿ. ಇಷ್ಟೆಲ್ಲದರ ನಡುವೆ ದಿನಾಂಕ ಫೆಬ್ರವರಿ 1, 2017 ರಂದು ಲೋಕಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದಿನ ಆರ್ಥಿಕ ಮಂತ್ರಿಯಾಗಿದ್ದ ಅರುಣ್ ಜೇಟ್ಲಿ ಅವರು ಎಲೆಕ್ಟೋರಲ್ ಬಾಂಡ್ ಸಾಧ್ಯತೆಗಾಗಿ ಮಂಡಿಸಿದ ಬಜೆಟ್ ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನು ಮುಂದಿಟ್ಟ ನಂತರ ಕೇಂದ್ರಾಡಳಿತ ನೇತೃತ್ವ ವಹಿಸಿದ ಅತ್ಯುತ್ಸಾಹಿ ಶ್ರೀಯುತ ಮೋದಿಯವರು ಮತ್ತು ಹೆಚ್ಚಿನ ಉತ್ಸಾಹದೊಂದಿಗೆ ರಾಜಕೀಯ ಪಕ್ಷಗಳು ಎಲೆಕ್ಟೋರಲ್ ಬಾಂಡ್ಗಳನ್ನು ಬ್ಯಾಂಕುಗಳ ಮೂಲಕ ಮಾರಾಟ ಮಾಡಿ ನಿಧಿ ಸಂಗ್ರಹಿಸಬಹುದು ಎನ್ನುವ ನಿಯಮಾವಳಿಗಳನ್ನು ಪರಿಚಯಿಸಿದರು. ಅದಕ್ಕಾಗಿ ಜನಪ್ರತಿನಿಧಿ ಕಾಯ್ದೆ 1951, ಕಂಪನಿ ಕಾಯ್ದೆ 2013, ವರಮಾನ ಕಾಯ್ದೆ 1961, ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ ಎಲ್ಲ ಕಾಯ್ದೆಗಳಿಗೆ ಒಟ್ಟು ಬದಲಾವಣೆಯನ್ನು ತರಲಾಯಿತು. ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಟೋರಲ್ ಬಾಂಡ್ ಮಾರಾಟ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಬಹುದಾದ ಅವಕಾಶವನ್ನು ಬಿಟ್ಟುಕೊಡದೆ ಸ್ವಾಗತಿಸಿದರು. ಸರ್ಕಾರದ ಪರವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟುಗೂಡಿದವು. ಎಸ್ಬಿಐ ಬ್ಯಾಂಕಿನ ಮೂಲಕ ಖಾಸಗಿ ಸಂಸ್ಥೆಗಳಿಗೆ ಬಾಂಡುಗಳನ್ನು ಮಾರಾಟ ಮಾಡುವುದರ ಮೂಲಕ ರಾಜಕೀಯ ಪಕ್ಷಗಳು ಪಡೆದಿರುವ ಒಟ್ಟು ಮೊತ್ತ 4,003 ಕೋಟಿಗಳು. ಇದರಲ್ಲಿ ಸಿಂಹ ಪಾಲು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದೆ. ಬಾಂಡ್ಗಳನ್ನು ಮಾರಾಟ ಮಾಡುವುದರ ಮೂಲಕ ಇನ್ನಿತರರಿಗೆ ಅಥವಾ ಸಂಸ್ಥೆಗಳಿಗೆ ದಕ್ಕಿರುವ ರಾಜಕೀಯ ಪಕ್ಷಗಳು ಪಡೆದಿರುವ ಒಟ್ಟು ಮೊತ್ತವನ್ನು ಈ ಕೆಳಗೆ ಕಾಣಿಸಲಾಗಿದೆ. ಭಾರತೀಯ ಜನತಾ ಪಕ್ಷ 6,986 ಕೋಟಿ, ಅಖಿಲ ಭಾರತ ತೃಣಮೂಲ್ ಪಕ್ಷ 1,609 ಕೋಟಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1,421 ಕೋಟಿ, ಭಾರತ ರಾಷ್ಟ್ರ ಸಮಿತಿ 1,214 ಕೋಟಿ, ಬಿಜು ಜನತಾದಳ 775 ಕೋಟಿ, ದ್ರಾವಿಡ ಮುನ್ನೇಟ್ರ ಕಳಗಂ 639 ಕೋಟಿ. ಸಾರ್ವಜನಿಕರ ಹಣವನ್ನು ಮುಟ್ಟುವುದು ಪಾಪಿಷ್ಟ ಚಟುವಟಿಕೆಗೆ ಸಮ ಎಂಬ ನೈತಿಕತೆಯನ್ನು ಬದಿಗೆ ಸರಿಸಿ ತಮ್ಮೆಲ್ಲ ಸಂಬಳ ಅನುಕೂಲಗಳನ್ನು ಯಾವುದೇ ಚರ್ಚೆ ಇಲ್ಲದೆ ಹೆಚ್ಚಿಸಿಕೊಂಡು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ನಿರ್ಣಯವನ್ನು ಅಂಗೀಕರಿಸಿಬಿಡುವ ರಾಜಕೀಯ ಕುತಂತ್ರಗಳ ಬಗೆಗೆ ಸಾರ್ವಜನಿಕ ಒಳ್ಳೆಯದಲ್ಲಂತೂ ಅಪಾರ ಕೋಪ ತೃಪ್ತಿ ಕಂಡುಬರುತ್ತದೆ. ಹೀಗಾಗಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಆಂದೋಲನಗಳು ಜರುಗುತ್ತಿರುತ್ತದೆ. ಯಾರ ಪಕ್ಷಗಳಿಗೆ ಹಾಗೂ ಯಾವ ಪಕ್ಷಗಳಿಗೆ ಎಲೆಕ್ಟೋರಲ್ ಬಾಂಡ್ ಮಾರಾಟ ಮಾಡಲಾಗಿದೆ ಎಂಬ ಸಂಗತಿಯನ್ನು ಅರಿಯಲು ಮಾಹಿತಿ ಕಾಯ್ದೆ ಅನ್ವಯ ಅರ್ಜಿಗಳನ್ನು ಸಲ್ಲಿಸಿದರೆ ಮಾಹಿತಿ ಆಯೋಗವು ಕೇಳಿರುವ ಮಾಹಿತಿಯನ್ನು ನೀಡಬೇಕು ಎಂದು ಕೇಂದ್ರ ಮಾಹಿತಿ ಆಯೋಗ ಆದೇಶಿಸಿತು. ಮಾಹಿತಿಯನ್ನು ನೀಡದೆ ಆದೇಶವನ್ನು ಉಲ್ಲಂಘಿಸಿ ಕೇಂದ್ರ ಸರ್ಕಾರ, ಚುನಾವಣಾ ಪ್ರಾಧಿಕಾರ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಲಜ್ಜವಾಗಿ ಸುಮ್ಮನಾಗಿಬಿಟ್ಟಿತು. ಮಾಹಿತಿ ಕೇಳಿದ್ದ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಸಿವಿಲ್ ರಿಟ್ ಅರ್ಜಿಯನ್ನು ರಿಟ್ ಸಿವಿಲ್ 880/2017 ಹಿಡಿದು ಸುಪ್ರೀಂ ಕೋರ್ಟ್ ಬಾಗಿಲನ್ನು ತಟ್ಟಿತು. ದಿನಾಂಕ ಫೆಬ್ರವರಿ 15, 2024 ರಂದು ಬಿ.ವೈ. ಚಂದ್ರಚೂಡ್, ಸಂಜೀವ್ ಕನ್ನಡ್, ಬಿ.ಆರ್. ಗವಾಯಿ, ಜೆ.ಬಿ. ಪರಿದಿವಾಲಾ ಹಾಗೂ ಮನೋಜ್ ಮಿಶ್ರರು ಇದ್ದ ಪಂಚ ಸದಸ್ಯರಿದ್ದ ಪೀಠ ಕೇಂದ್ರ ಮಾಹಿತಿ ಆಯೋಗ ನೀಡಿದ್ದ ಆದೇಶವನ್ನು ಪುರಸ್ಕರಿಸಿತು. ಎಡಪಂಥೀಯ ಪಕ್ಷ ಮಾತ್ರ ನ್ಯಾಯಾಲಯದಲ್ಲಿ ಎಲೆಕ್ಟೋರಲ್ ಬಾಂಡ್ ಕುರಿತಂತೆ ತನ್ನ ವಿರೋಧವನ್ನು ದಾಖಲಿಸಿತು. ಮೇಲಿನ ಎಲ್ಲ ಸಂಗತಿಗಳಿಂದ ಖಚಿತವಾಗಬಹುದಾದದ್ದು ಎಂದರೆ ನೋಂದಾಯಿತ ರಾಜಕೀಯ ಪಕ್ಷಗಳು ವರಮಾನ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಎಂಬುದರ ಜೊತೆಗೆ ಯಾರು ದೇಣಿಗೆ ಕೊಟ್ಟಿದ್ದಾರೆ ಎಂಬುವರ ಹೆಸರನ್ನು ಸಹ ಗೌಪ್ಯವಾಗಿ ಇಡಲು ಬಯಸಿತ್ತು. ಗೌಪ್ಯವಿಡಬೇಕು ಎಂಬುದಾಗಿ ಸುಪ್ರೀಂ ಕೋರ್ಟಿನಲ್ಲಿ ಹಠ ಹಿಡಿದು ವಾದ ಮಾಡಿತ್ತು. ಭಾಗ -2. ಲೇಖನದ ಆರಂಭದಲ್ಲಿ ನಾನು ಹೇಳಿರುವಂತೆ ಕರ್ನಾಟಕ ಸರ್ಕಾರದಲ್ಲಿ ಗೃಹಮಂತ್ರಿಯಾಗಿರುವ ತನಗೆ ನೋಟಿಸ್ ಕೊಡುವ ಎಲ್ಲ ಹಕ್ಕು ಇದೆ ಎಂಬ ಹಠವನ್ನು ಹೂಡಿ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಪ್ರಿಯಾಂಕ ಖರ್ಗೆಗೆ ತಾನು ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ ಎಂದು ಅಷ್ಟೇ ಹಠ ಹೂಡಿ ಪ್ರತಿಷ್ಠೆಯ ಕಾಳಗಕ್ಕೆ ಸಜ್ಜಾಗಿರುವುದು ಕಂಡು ಬಂದಿದೆ. ನನ್ನ ಅಭಿಪ್ರಾಯದಲ್ಲಿ ಆರ್ಎಸ್ಎಸ್ ತನ್ನ ಅಂಗ ಸಂಸ್ಥೆಗಳ ಮೂಲಕ ಹೇಗೂ ತೆರಿಗೆಯನ್ನು ಕಟ್ಟುತ್ತಿದೆ. ಆದುದರಿಂದ ನೂರಾರು ವರ್ಷಗಳಿಂದ ನಾವು ನೋಂದಾಯಿಸಿಕೊಳ್ಳದೆ ಚಟುವಟಿಕೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಎಂಬ ಹುಮ್ಮತನದ ವಾದವನ್ನು ಬಿಟ್ಟು ನೋಂದಾಯಿಸಿಕೊಂಡರೆ ಯಾರಿಗೂ ಏನೂ ನಷ್ಟವಾಗುವುದಿಲ್ಲ. ನೋಂದಾಯಿಸಿಕೊಳ್ಳುವ ಸಂಸ್ಥೆಗಳನ್ನು ಸುಲಭವಾಗಿ ನಿಷೇಧಿಸಿಬಿಡಬಹುದು ಎಂಬ ಭಯಕ್ಕೆ ಸದ್ಯಕ್ಕಂತೂ ಯಾವುದೇ ಕಾರಣ ಕಂಡು ಬಂದಿಲ್ಲ. ಈ ಅಭಿಪ್ರಾಯವನ್ನು ಪಕ್ಕಕ್ಕಿಟ್ಟು ಮಾನ್ಯ ಪ್ರಿಯಾಂಕ ಖರ್ಗೆಯವರು ಶ್ರೀ ಮೋಹನ್ ಭಗಾವತ್ರಿಗೆ ಬರೆದಿರುವ ಪಾತ್ರದಲ್ಲಿ ಪ್ರಸ್ತಾಪಿಸಿರುವ ಎಲ್ಲ ಸಂಗತಿಗಳನ್ನು 100 ಭಾಗ ಬೆಂಬಲಿಸುತ್ತಲೇ ನನ್ನ ಮನಸ್ಸನ್ನು ಕಾಡುತ್ತಿರುವ ಮತ್ತು ಒಂದು ಸಾಂದರ್ಭಿಕವಾದ ಸಂಗತಿಯ ಬಗೆಗೆ ಹೊರಳಿಕೊಳ್ಳುತ್ತಿದ್ದೇನೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಎನ್ನುವುದು ಒಂದುಂಟು. ಕರ್ನಾಟಕ ಸಿವಿಲ್ ಸರ್ವಿಸಸ್ ಕಾಂಡಕ್ಟ್ ರೂಲ್ಸ್ 1966, ಜನಪ್ರತಿನಿಧಿ ಕಾಯ್ದೆ 1951, ಲೋಕ್ಪಾಲ್ ಹಾಗೂ ಲೋಕಾಯುಕ್ತ ಕಾಯ್ದೆ 2013 ಎಂಬ ಎಲ್ಲ ಕಾಯ್ದೆಗಳ ಅಡಿಯಲ್ಲಿ ಸಾರ್ವಜನಿಕ ಸೇವಕರು, ವಿನಾಯಕ ಪ್ರತಿನಿಧಿಗಳು ಎಲ್ಲರೂ ತಮ್ಮ ವರಮಾನದ ವಾರ್ಷಿಕ ವರದಿಯನ್ನು ಲೋಕಾಯುಕ್ತಕ್ಕೆ ನೀಡಬೇಕು ಎನ್ನುವುದು ಒಂದು ನಿಯಮವಾಗಿದೆ.
2025 ವರ್ಷದಲ್ಲಿ ಇನ್ನೂ 5 ಸಚಿವರು, 67 ಶಾಸಕರು, 28 ರಾಜ್ಯಸಭಾ ಸದಸ್ಯರು ತಮ್ಮ ವರಮಾನವನ್ನು ಘೋಷಿಸಬೇಕಾಗಿದೆ. ಈ ವರ್ಷ ಜೂನ್ 30 ರವರೆಗೆ ಕಾಲಾವಕಾಶ ಇರುವುದರಿಂದ ಎಷ್ಟು ಜನ ತಮ್ಮ ವರಮಾನವನ್ನು ಘೋಷಿಸಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರಮಾನವನ್ನು ಘೋಷಿಸುವುದು ಸಾರ್ವಜನಿಕ ಜೀವನದಲ್ಲಿ ಮಾತ್ರವಲ್ಲ, ಕಾನೂನು ಕಾಯ್ದೆಗಳ ಅಡಿ ಅನಿವಾರ್ಯವೂ ಹೌದು. ಫುಲ್ ಬಿಜಿ ಯಾವುದೇ ಕಾನೂನುಗಳಿಗೆ ಹೆದರದೆ ಬೆದರದೆ ಜಗ್ಗದೇ ಇರುವ ಹಠಮಾರಿ ಸಾರ್ವಜನಿಕ ಸೇವಕರನ್ನು ಹಾಗೂ ಚುನಾಯಿತ ಪ್ರತಿನಿಧಿಗಳನ್ನು ಈ ಸಂದರ್ಭದಲ್ಲಿ ಎಣಿಸಿಬಿಡಬಹುದು. ಅಂದರೆ ಯಾವುದೇ ಕಾಯ್ದೆ ಕಾನೂನುಗಳನ್ನು ಪಾಲಿಸದೇ ಇರುವಂತಹ ಸಂದರ್ಭ ಮುಚ್ಚಿಟ್ಟುಕೊಳ್ಳುವಿಕೆಯನ್ನು ತೋರಿಸುತ್ತದೆ. ಯಾವುದೇ ಕಾನೂನುಗಳಲ್ಲಿ ಸಾರ್ವಜನಿಕವಾಗಿ ತಮ್ಮ ವರಮಾನವನ್ನ ಘೋಷಿಸದೇ ಇರುವ ಜನರ ಮಧ್ಯೆ RSS ತೆಗೆದುಕೊಳ್ಳುವ ನಿರ್ಧಾರಗಳು ದೋಷಪೂರಿತವಾದದ್ದು ಮಾತ್ರವಲ್ಲ, ಅದು ಅನೈತಿಕವೂ ಸಹ ಆಗುತ್ತದೆ. ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿರುವ ಎಲ್ಲ ಸಿಬ್ಬಂದಿ ಹಾಗೂ ಶಾಸಕರು ಸಚಿವರು ಹೊಂದಿರುವ ಆಸ್ತಿ ಮತ್ತು ವರಮಾನದ ಬಗೆಗೆ ಕಾನೂನಿನ ನಿಯಮಾವಳಿಗಳಂತೆ ವಾರ್ಷಿಕ ವರದಿಯನ್ನು ಸಲ್ಲಿಸಿದ್ದಾರೆಯೇ ಎಂಬುದನ್ನು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅವಲೋಕಿಸಬೇಕಾಗಿದೆ. ಈ ಸಂಗತಿಗಳ ಬಗೆಗೆ ನಿರ್ದಿಷ್ಟವಾಗಿ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಅಧಿಕಾರ ಬಳಸಿ ತೆಗೆದುಕೊಳ್ಳುವ ಕಾನೂನು ಕ್ರಮಗಳನ್ನು ಬೆಂಬಲಿಸುತ್ತಲೇ ಮಾನ್ಯಗೊಂಡಿರುವ ಕಾನೂನು ಕ್ರಮಗಳನುಸಾರವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅನುಗುಣವಾಗಿ ಅರ್ಜಿ ಸಲ್ಲಿಸಬಹುದಾದ ಅವಕಾಶವಿದೆ ಎಂದು ಪ್ರಿಯಾಂಕ ಖರ್ಗೆ ಅವರಲ್ಲಿ ಮತ್ತು ಅವರನ್ನು ಬೆಂಬಲಿಸುವವರನ್ನಾಗಲಿ ಪ್ರಶ್ನಿಸಿದರೆ, ಎಚ್ಚರಿಸಿದರೆ ಉತ್ತರ ಅಥವಾ ಸಾರ್ವಜನಿಕವಾಗಿ ತೆಗೆದಿಡುತ್ತಾರೋ ಎಂಬುದು ಪ್ರಧಾನವಾದ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಅಥವಾ ದೊರಕುತ್ತದೋ ಎಂಬ ಕುತೂಹಲವನ್ನು ನಾನು ಕಾಯ್ದಿಟ್ಟುಕೊಂಡಿದ್ದೇನೆ. ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಗವತ್ ರವರಿಗೆ ಬರೆದಿರುವ ಪತ್ರ ಮತ್ತು ಅದರ ಅನುವಾದವನ್ನು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಬಳಸಿ ಪಡೆಯಬಹುದಾಗಿದೆ. ಧನ್ಯವಾದಗಳು. ಶೇಖರ್ ಪೂರ್ಣ.